ರಾಶಿಯ ವೀಕ್ಷಕರಿಗೆಲ್ಲರಿಗೂ ಸಹ 2024ನೇ ನೂತನ ಆಂಗ್ಲ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಹೊಸ ಹರ್ಷವನ್ನ ನಿಮಗೆ ತರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಹೊಸ ವರ್ಷದ ಮೊದಲ ತಿಂಗಳು ಜನವರಿ ತಿಂಗಳ ಕರ್ಕಾಟಕ ರಾಶಿಯವರ ಮಾಸ ಭವಿಷ್ಯದ ವಿಚಾರದಲ್ಲಿ ಈ ವಿಡಿಯೋದಲ್ಲಿ ನಾವು ನಿಮಗೋಸ್ಕರವಾಗಿ ಕರ್ಕಾಟಕ ರಾಶಿಯವರಿಗೋಸ್ಕರ ಜನವರಿ ತಿಂಗಳಿಗೋಸ್ಕರವಾಗಿ 3 ಎಚ್ಚರಿಕೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ವೀಕ್ಷಕರೇ, ಈ ಒಂದು ವಿಡಿಯೋವನ್ನು ಆರಂಭಿಸುವ ಮುನ್ನ ನಾನು ಎಲ್ಲಿದ್ದೇನೆ ಅನ್ನತಕ್ಕಂಥ ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಈ ವಿಡಿಯೋ ಎಂಡ್ನಲ್ಲಿ ನಿಮಗೆ ನಾನು ಸಂಪೂರ್ಣವಾಗಿ ಭಗವಂತನ ದರ್ಶನವನ್ನು ಸಹ ನಿಮಗೆ ಮಾಡಿಸಲಿದ್ದೇನೆ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ದೇವ್ರ ದರ್ಶನ ಆಗಲಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವೀಕ್ಷಕರೇ, ನಾನೀಗ ಉಡುಪಿ ಜಿಲ್ಲೆ ಮೂಡುಬಿದ್ರಿಯ ಹತ್ತಿರ ಕಾಂತಾವರ ಅನ್ನುವಂಥ ಊರಿನಲ್ಲಿದ್ದೇನೆ. ಇಲ್ಲಿಯ ಶ್ರೀ ಕಾಂತೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿದ್ದೇನೆ. ಇದೊಂದು ವಿಶೇಷವಾಗಿರತಕ್ಕಂಥ ಸನ್ನಿಧಾನ. ಅಂಬರೀಷ ಮಹರ್ಷಿಗಳಿಗೆ ಪಾರ್ವತಿ ಪರಮೇಶ್ವರರು ಸ್ವತಃ ಅವರ ಕೈಯಿಂದ ಕೊಟ್ಟಂತಹ ಲಿಂಗ ಇಲ್ಲಿರ್ತಕ್ಕಂತಹ ಲಿಂಗವಾಗಿರುತ್ತೆ. ಅಂದರೆ ಇದೊಂದು ಉದ್ಭವ ಲಿಂಗ, ಯಾರು ಮನುಷ್ಯರು ಪ್ರತಿಷ್ಠಾಪನೆ ಮಾಡಿದಂತಹ ಸನ್ನಿಧಾನ, ಈಶ್ವರ ಲಿಂಗ ಅಲ್ಲ. ಇದು ವಿಶೇಷವಾಗಿ ಪಾರ್ವತಿ ಪರಮೇಶ್ವರೇ ಸ್ವತಃ ತನ್ನ ಕೈಯಾರೆ ಅಂಬರೀಷ ಮಹರ್ಷಿಗಳಿಗೆ ಪೂಜೆ ಮಾಡಲಿಕ್ಕೋಸ್ಕರವಾಗಿ ಕೊಟ್ಟಂತಹ ವಿಶೇಷವಾದ ಶಿವಲಿಂಗ ಇಲ್ಲಿ ಇರ್ತಕ್ಕಂಥದ್ದು. ಪಾರ್ವತಿ ಪರಮೇಶ್ವರ ಎರಡೂ ಸ್ವರೂಪದಲ್ಲಿ ಶಿವಲಿಂಗದಲ್ಲಿ, ಅಮ್ಮನವರು ಸಹ ಶಿವಲಿಂಗದಲ್ಲಿಯೇ ಅಮ್ಮನವರ ಸಾನ್ನಿಧ್ಯವೂ ಸಹ ಇದೆ. ನನ್ನ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮಗೆ ಕಾಣಿಸ್ತಾ ಇರತಕ್ಕಂತಹ ದೇವಗಳ ಇನ್ನೊಂದು ಅರ್ಧನಾರೀಶ್ವರ ಸ್ವಾಮಿಯ ದೇಗುಲವೂ ಸಹ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲೇ ಇರತಕ್ಕಂಥದ್ದಾಗಿರುತ್ತೆ. ಈ ಒಂದು ಕಾಂತೇಶ್ವರ ಸ್ವಾಮಿಯ ದೇಗುಲದ ಶಿವಲಿಂಗದ್ದು ವೈಶಿಷ್ಟ್ಯತೆ ಇದೆ. ಏನಪ್ಪಾ ಅಂತಂದ್ರೆ, ಈ ಶಿವಲಿಂಗ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ನೀವು ಕಂಡಾಗ ನಿಮಗೆ ಬೆಳ್ಳಿಯ ಬಣ್ಣ, ಸಿಲ್ವರ್ ಬೆಳ್ಳಿಯ ಬಣ್ಣದಲ್ಲಿ ಕಾಣ್ತದೆ. ಬಿಳಿಯ ಬಣ್ಣ ಅಲ್ಲ, ಬೆಳ್ಳಿಯ ಬಣ್ಣದಲ್ಲಿ. ಇನ್ನು ಮಧ್ಯಾಹ್ನ ಆದಂತೆ ಅದು ನಿಮಗೆ ತಾಮ್ರದ ಬಣ್ಣದಕ್ಕೆ ಮಾರ್ಪಾಟಾಗುತ್ತೆ. ನೋಡುವವರಿಗೆಲ್ಲ ಶಿವಲಿಂಗ ತಾಮ್ರದ ಬಣ್ಣದಲ್ಲಿ ಕಾಣುತ್ತೆ. ಸಾಯಂಕಾಲ ಸೂರ್ಯಾಸ್ತ ಆಗ್ತಾ ಇರುವಂತೆ ಶಿವಲಿಂಗ ನಿಮಗೆ ಬಂಗಾರದ ಬಣ್ಣದಲ್ಲಿ ಗೋಚಾರವಾಗುತ್ತೆ. ಹೀಗೆ ಶಿವಲಿಂಗ, ಒಂದೇ ಶಿವಲಿಂಗ ಬೆಳಗ್ಗೆ ಬೆಳ್ಳಿಯ ಬಣ್ಣ, ಮಧ್ಯಾಹ್ನ ತಾಮ್ರದ ಬಣ್ಣ, ಸಾಯಂಕಾಲ ಬಂಗಾರದ ಬಣ್ಣಕ್ಕೆ ಮಾರ್ಪಾಡಾಗುವಂತಹ ಒಂದು ವಿಶೇಷ ಶಕ್ತಿ ಇರತಕ್ಕಂತಹ ಲಿಂಗ. ಈ ಲಿಂಗದ ಬಗ್ಗೆ ಸೈಂಟಿಫಿಕ್ ರಿಸರ್ಚ್ಗಳನ್ನು ಸಹ ಮಾಡಿದ್ದಾರೆ. ಯಾರಿಗೂ ಸಹ ಅದು ಯಾವ ದ್ರವ್ಯದಲ್ಲಿ ಸಿದ್ಧಪಡಿಸಿದಂತಹ ಲಿಂಗ ಅಂತ ಇನ್ನೂ ಸಹ ಗೊತ್ತಾಗಿಲ್ಲ. ಅಂದರೆ ನಿಮಗೆ ಆಶ್ಚರ್ಯ ಆಗಬೇಕು, ಎಲ್ಲರಿಗೂ ಸಹ ಆಶ್ಚರ್ಯ ಆಗುವಂಥ ವಿಚಾರ ಅಂತಹದ್ದು. ಯಾಕೆಂತಂದರೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರೇ ಖುದ್ದಾಗಿ ಆ ಒಂದು ಲಿಂಗವನ್ನು ಅಂಬರೀಷ ಮಹರ್ಷಿಗಳಿಗೆ ಅನುಷ್ಠಾನ ಮಾಡಲಿಕ್ಕೋಸ್ಕರ, ಪೂಜೆ ಮಾಡಲಿಕ್ಕೋಸ್ಕರ ಕೊಟ್ಟಂಥ ಲಿಂಗ ಇಲ್ಲಿರ್ತಕ್ಕಂಥದ್ದು. ತಾವೆಲ್ಲರೂ ಸಹ ಒಮ್ಮೆ ಬಂದು ದರ್ಶನ ಮಾಡ್ಕೊಳ್ಳಿ. ಈ ವಿಡಿಯೋ ಎಂಡಲ್ಲಿ ಸ್ವಾಮಿಯ ದರ್ಶನ ಮಾಡಿಸಿದ್ದೇನೆ. ಸಂಪೂರ್ಣವಾಗಿ ಆ ಸ್ವಾಮಿಯ ದರ್ಶನ ಮಾಡಿಕೊಂಡು ನಿಮ್ಮ ಕಷ್ಟಾರ್ಥಗಳು ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ. ಖಂಡಿತವಾಗಿ ಎಲ್ಲರಿಗೂ ಸಹ ಭಗವಂತನ ಅನುಗ್ರಹ ಉಂಟಾಗಲಿ. ಮೊದಲನೇದಾಗಿ ವೀಕ್ಷಕರೇ, ಜನವರಿ ತಿಂಗಳ ಮಾಸ ಭವಿಷ್ಯವನ್ನು ನೋಡುವ ಮುನ್ನ ನಾವು ಗ್ರಹ ಸ್ಥಿತಿಗಳನ್ನು ನೋಡ್ಕೊಂಡು ಬರೋಣ. ಬಹಳ ಪ್ರಮುಖವಾಗಿ 3 ಗ್ರಹಗಳ ಸಂಚಾರವನ್ನು ಜನವರಿ ತಿಂಗಳಲ್ಲಿ ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಮೊದಲನೇದಾಗಿ ಜನವರಿ 7ನೇ ತಾರೀಕು ವೃಶ್ಚಿಕ ರಾಶಿಗಿಂತ ಧನುರ್ರಾಶಿಗೆ ಬುಧನ ಸಂಚಾರ ಆಗ್ತಾ ಇದೆ. ಇನ್ನು ಜನವರಿ 14ನೇ ತಾರೀಕು ಧನುರ್ರಾಶಿಯಿಂದ ಮಕರ ರಾಶಿಗೆ, ಅಂದರೆ ಮಕರ ಸಂಕ್ರಮಣ, ಧನುರ್ರಾಶಿಯಿಂದ ಮಕರ ರಾಶಿಗೆ ರವಿಗ್ರಹದ ಸಂಚಾರವಾಗ್ತಾ ಇದೆ. ನಿಮ್ಮ ರಾಶಿಯಿಂದ 7ನೇ ರಾಶಿಗೆ ರವಿಗ್ರಹ ಬರ್ತಾನೆ. ಇನ್ನು ಜನವರಿ 18ನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನುರ್ರಾಶಿಗೆ ಶುಕ್ರಗ್ರಹನ ಸಂಚಾರವಾಗಲಿದೆ. ಅಲ್ಲಿಗೆ ಬುಧಗ್ರಹ, ಶುಕ್ರಗ್ರಹ ಹಾಗೂ ಕುಜಗ್ರಹ, ತ್ರಿಗ್ರಹ ಯೋಗ, 3 ಗ್ರಹಗಳು ನಿಮ್ಮ ರಾಶಿಯಿಂದ 6ನೇ ರಾಶಿಯಲ್ಲಿರಲಿದೆ. ಹೀಗಿರುವಾಗ ಏನು ಯಾವ ರೀತಿಯ ಫಲ ಅಂತ ನೋಡ್ಕೊಂಬರೋಣ. ಕರ್ಕಾಟಕ ರಾಶಿಯವರಿಗೋಸ್ಕರ ಜನವರಿ ತಿಂಗಳಿಗೋಸ್ಕರ 3 ಎಚ್ಚರಿಕೆಗಳು. ಮೊದಲನೇ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ತಲೆನೋವು ಏನಕ್ಕಾಗ್ತದೆ ಅಂದರೆ ಪಿತ್ತ ವಿಕಾರದಿಂದ ತಲೆನೋವು ಜಾಸ್ತಿ ಆಗತಕ್ಕಂಥದ್ದು. BP, ಬ್ಲಡ್ ಪ್ರೆಷರ್, ಇದು ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು. ಇದೆಲ್ಲ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಇದೆ.
ಕರ್ಕಾಟಕ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ. ಇದ್ರ ಜೊತೆಗೆ ಏನಾದ್ರು ಸ್ತ್ರೀಯರಾಗಿದ್ದರೆ, ಅಕಸ್ಮಾತ್ ಕರ್ಕಾಟಕ ರಾಶಿ ಸ್ತ್ರೀಯರಾಗಿದ್ದರೆ ಈ ಮಾಸಿಕ ಋತುಚಕ್ರ ಇರ್ತದಲ್ಲ, ಅಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತದೆ. ಹೊಟ್ಟೆ ನೋವು ಬರ್ತಕ್ಕಂಥದ್ದು, ಅಧಿಕವಾಗಿ ಹೋಗ್ತಕ್ಕಂಥದ್ದು, ಇದೆಲ್ಲ ಕರ್ಕಾಟಕ ರಾಶಿಯ ಸ್ತ್ರೀಯರಿಗೆ. ಪುರುಷರಾಗಿದ್ದರೆ BP ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು ಇರಬಹುದು. ಪಿತ್ತ ವಿಕಾರವಾಗಿ ತಲೆ ಸುತ್ತು ಬರ್ತಕ್ಕಂಥದ್ದು, ತಲೆ ನೋವು ಬರ್ತಕ್ಕಂಥ, ತಲೆ ಭಾರ ಆಗ್ತಕ್ಕಂಥದ್ದು, ವಾಮಿಟಿಂಗ್ ಆಗ್ತಕ್ಕಂಥದ್ದು, ಇದೆಲ್ಲ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಸ್ವಲ್ಪ ಬಿಸಿನೀರೇ ಕುಡೀರಿ. ಆಮೇಲೆ ಟೈಮ್ ಟು ಟೈಮ್ ಕರೆಕ್ಟಾಗಿ ಊಟ ಮಾಡಿ, ದಯವಿಟ್ಟು ನಿದ್ದೆ ಕಣ್ಣು ತುಂಬ ಮಾಡಿ. ಈ ಕಾಫಿ, ಟೀ ಇತ್ಯಾದಿಗಳನ್ನೆಲ್ಲ ಬಿಟ್ಟುಬಿಡಿ. ಅದು ಬಿಟ್ಟು ಸರಿಯಾದ ರೀತಿಯಲ್ಲಿ ಜೀವನ ಕ್ರಮವನ್ನು ಅಳವಡಿಸ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗ್ತದೆ. ನಿಮಗೆ ಇನ್ನೂ ಉತ್ತಮ ಆರೋಗ್ಯ ಸಿಗಬೇಕು ಅಂತಲೇ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಪ್ರತಿಯೊಂದು ಗ್ರಹಗಳಿಗೂ ಶಾಂತಿ ಹೋಮ ಅಂದರೆ ಮಹಾ ನವಗ್ರಹ ಶಾಂತಿ ಹೋಮ, ಗುರು ಶಾಂತಿ ಶನಿ ಶಾಂತಿ. ಯಾಕಂದರೆ ನಿಮಗೆ ಅಷ್ಟಮ ಶನಿ ಇರೋದ್ರಿಂದ ಶನಿ ಶಾಂತಿ ಆಗಬೇಕು. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಒಂದು ಬ್ರೇಸ್ಲೆಟನ್ನು ನಿಮಗೆಲ್ಲರಿಗೂ ಸಹ ಧಾರಣೆ ಮಾಡ್ಕೊಳ್ಳೋಕೆ ಕೊಡ್ತಾ ಇದ್ದೇವೆ. ಖಂಡಿತವಾಗಿ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಎರಡನೇ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕರ್ಕಾಟಕ ರಾಶಿಯವರು ಜನವರಿ ತಿಂಗಳಲ್ಲಿ ಸರ್ಕಾರದಿಂದಾಗಲಿ ಅಥವಾ ಕೆಲವಿಷ್ಟು ಸಂಘ ಸಂಸ್ಥೆಗಳಿಂದಾಗಲಿ ಒಂದಿಷ್ಟು ನೋಟಿಸನ್ನು ರಿಸೀವ್ ಮಾಡಿಕೊಳ್ಳುವಂಥ ಜಾಸ್ತಿ ಕಂಡು ಬರ್ತಾ ಇದೆ. ಟ್ಯಾಕ್ಸ್ ಕಟ್ಟಿಲ್ಲ ನೀವು ಸರಿಯಾಗಿ ಅಂತ ನೋಟಿಸ್ ಆಗ್ಬೋದು. GST ಫೈಲ್ ಮಾಡಿದವರಾದರೆ GST ನೋಟಿಸ್ಗಳಾಗಬಹುದು. ಅಥವಾ ನೀವು ನಾರ್ಮಲ್ ಗಾಡಿ ಓಡಿಸ್ಕೊತಿದ್ರೆ ನಿಮ್ಮ ಟ್ರಾಫಿಕ್ನವರೇ ನಿಮಗೆ ನೋಟಿಸ್ ಕೊಡ್ಬೋದು, ಇಷ್ಟೇ ಟ್ಯಾಕ್ಸ್ ಜಂಪ್ ಮಾಡಿದಿರಾ ಕಟ್ಟಿ ದಂಡನ ಅಂತ. ಅಥವಾ ನಿಮ್ಮ IT ರಿಟರ್ನ್ಸಿಂದ ನಿಮಗೆ ನೋಟಿಸ್ ಬರ್ಬೋದು, ಇಲ್ಲ ನೀವು ಫೈಲ್ ಮಾಡಿದ್ದು ನಮ್ಗೆ ಇದಾಗಲಿಲ್ಲ, ಸರಿ ಹೋಗಲಿಲ್ಲ ಅಂತ. ಹೀಗೆ ಕರ್ಕಾಟಕ ರಾಶಿಯವರಿಗೆ ಬಹುಮುಖ್ಯವಾಗಿ ಸರ್ಕಾರದಿಂದ ಕೆಲವಿಷ್ಟು ನೋಟಿಸ್ಗಳನ್ನು ರಿಸೀವ್ ಮಾಡಿಕೊಳ್ಳತಕ್ಕಂಥ ಯೋಗ ಫಲ ಜಾಸ್ತಿ ಕಂಡು ಬರ್ತಾ ಇದೆ. ಅದರಲ್ಲೂ ಬಾಕಿ ಪಾವತಿ ಮಾಡಿ ಅನ್ನುವಂತಹ ನೋಟಿಸ್ಗಳು ಬಹಳ ಜಾಸ್ತಿ ಬರುವಂಥ ಸಾಧ್ಯತೆ ಇದೆ. ಇನ್ನೇನಾದರೂ ನೀವು ಸರ್ಕಾರದಿಂದ ನಿಮಗೆ ಒಂದಿಷ್ಟು ಬಾಕಿ ಪಾವತಿ ಆಗಬೇಕಾದ ಅವರ ಸಾಲದಲ್ಲಿದೆ ಅಂತ ಆದರೆ ಇನ್ನೂ ಸ್ವಲ್ಪ ನಿಮಗೆ ಅವರಿಗೆ ನಿಮಗೆ ಒಂದು ಸ್ವಲ್ಪ ರಬ್ಬಿಂಗ್, ಜಗಳ ಮನಸ್ತಾಪಗಳು ಸ್ವಲ್ಪ ಜಾಸ್ತಿನೇ ಆಗಬಹುದು. ಅದನ್ನು ಸ್ವಲ್ಪ ಹತೋಟಿಗೆ ತಂದುಕೊಳ್ಬೇಕು. ಅದರಲ್ಲಿ ನೀವು ಸ್ವಲ್ಪ ಸಂಕ್ರಾಂತಿ ಹಬ್ಬದ ನಂತರ ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಿ ಸ್ವಲ್ಪ ಇನ್ನೊಬ್ಬರ ಸಹಾಯವನ್ನು ಪಡ್ಕೊಳ್ಬೇಕಾಗತ್ತೆ. ರಾಜಕೀಯದಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಹಾಯವನ್ನು ಪಡ್ಕೊಳ್ಬೇಕಾಗತ್ತೆ. ಇಲ್ಲಿ ಒಂದಿಬ್ಬರು ನಿಮ್ಮನ್ನು ಮೋಸವನ್ನೂ ಮಾಡಬಹುದು. ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ತಿಂದುಬಿಡ್ಬೋದು ನಿಮ್ಮ ಹತ್ರ. ದಯವಿಟ್ಟು ಈ ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಇದರಲ್ಲಿ ನಾನು ನಿಮಗೆ ಸಹಾಯ ಮಾಡ್ತಕ್ಕಂಥದ್ದು ಯಾವ ರೀತಿಯಲ್ಲಪ್ಪ ಅಂತಂದರೆ, ಕಾರ್ತ್ಯವೀರ್ಯಾರ್ಜುನ ಹೋಮ ಅಂತ ಮಾಡ್ತಾ ಇದ್ದೀವಿ. ಡಿಸೆಂಬರ್ 26ನೇ ತಾರೀಕು ನವೀನ ನವಗ್ರಹ ಶಾಂತಿ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ ಜೊತೆಗೆ ಕಾರ್ತ್ಯವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ನೀವು ಕಳ್ಕೊಂಡಿದ್ದನ್ನೆಲ್ಲ ಪುನಃ ಪಡ್ಕೊಳ್ಳೋಕ್ಕೋಸ್ಕರ ತುಂಬ ಅನುಕೂಲವಾಗಲಿದೆ. ನೀವು ಏನೇನು ಕಳ್ಕೊಂಡಿದ್ರೂ ಸಹ ಪುನಃ ವಾಪಸ್ ಪಡ್ಕೊಳ್ಳೋಕೆ ಅನುಕೂಲ ಆಗಲಿ ಅಂಥೇಳಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಒಂದೇ ಸಂಕಲ್ಪ ಸೇವೆ ಅಷ್ಟು ಇದೆಲ್ಲ ಕವರ್ ಆಗುತ್ತೆ, ಎಲ್ಲ ಹೋಮಗಳು ಕವರ್ ಆಗುತ್ತೆ. ಒಬ್ಬರಿಗೆ ಒಂದು ಸಂಕಲ್ಪ ಸೇವೆಗೆ ಒಂದು ವಿಶೇಷವಾದ ಬ್ರಾಸ್ಲೆಟನ್ನು ಕೊಡ್ತಾ ಇದ್ದೇವೆ. ಇದರಲ್ಲಿ 4 ವಿಧದ ಉಪರತ್ನಗಳಿದೆ. ಅದನ್ನೆಲ್ಲ ಸೇರಿಸಿ ಒಂದು 3 ಮತ್ತು ವ್ಯಾಘ್ರನೇತ್ರ ಹತ್ರ ಮಾತ್ರ 2 4 ಸೇರಿಸಿ ಒಂದು ಬ್ರಾಸ್ಲೆಟ್ ಸಿದ್ಧಪಡಿಸಿದ್ದೇವೆ. ಅದನ್ನು ನೀವು ಧಾರಣೆ ಮಾಡ್ಕೊಳ್ಳಿ. ಇದನ್ನು ಎನರ್ಜೈಸ್ ಮಾಡಿದ್ದೇವೆ ಸ್ವಾಮಿಯ ಸನ್ನಿಧಾನದಲ್ಲಿ. ಇದನ್ನು ವಿಶೇಷವಾಗಿ ಇಲ್ಲಿಂದ ಜಲಾಭಿಷೇಕ, ಯಾಕೆಂದರೆ ಅಂತಹ ವಿಶೇಷವಾದಂತಹ ಲಿಂಗ, ಆ ಲಿಂಗಕ್ಕೆ ಅಭಿಷೇಕ ಮಾಡಿದಂತಹ ವಿಶೇಷವಾದ ಜಲಾಭಿಷೇಕ ಮಾಡಿದ ಜಲವನ್ನು ತೆಗೆದುಕೊಂಡು ಅದರಲ್ಲಿ ಈ ಒಂದು ರತ್ನಗಳನ್ನು ಅಭಿಮಂತ್ರಣೆ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು. ಮತ್ತೆ ಪುನಃ ನಮ್ಮ ಹೋಮಗಳಲ್ಲಿ ಇಟ್ಟು ಕೊಡ್ತಾ ಇರತಕ್ಕಂಥದ್ದು. ಸೊ ಧಾರಣೆ ಮಾಡ್ಕೊಳ್ಳಿ. ವಿಶೇಷವಾಗಿ ಇದರಲ್ಲಿ ನೀವು ಜ್ವಾಲಾಮುಖಿ ರತ್ನಗಳು, ಭೂಮಿಯ ಇಂದ ಬರುವಂತಹ ಜ್ವಾಲಾಮುಖಿ ಆಗುತ್ತಲ್ಲ, ಆ ಜ್ವಾಲಾಮುಖಿಯ ಒಂದು ರತ್ನ, ವ್ಯಾಘ್ರನೇತ್ರ ರತ್ನಮಾಲೆಗಳು, ಕೃಷ್ಣವರ್ಣಿಕಾ ರತ್ನಗಳು, ಶ್ವೇತಚಂದ್ರಿಕಾ ರತ್ನಗಳು ನಿಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೆ ತುಂಬ ಸಹಾಯ ಆಗುತ್ತೆ. ಶ್ವೇತಚಂದ್ರಿಕಾ ರತ್ನಗಳು. ಸೊ ಇದನ್ನು ನೀವು ಧಾರಣೆ ಮಾಡ್ಕೊಳ್ಳಿ. ನಿಮ್ಮ ಕೈನಲ್ಲಿ ಎಡಗೈ ಅಥವಾ ಬಲಗೈ ಎಲ್ಲಿ ಬೇಕೋ ಧಾರಣೆ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ನೀವು ಸಂಕಲ್ಪ ಸೇವೆ ಕೊಟ್ಟವ್ರು ಪ್ರತಿಯೊಬ್ಬರಿಗೂ ಸಹ ಇದನ್ನು ಕೊಡ್ತಾ ಇದ್ದೇವೆ. ಎಲ್ಲರಿಗೂ ಸಹ ಸಂಕಲ್ಪ ಸೇವಾ ಪ್ರಸಾದ ಅಂತ ಕೊಡ್ತಾ ಇರ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಸಂಕಲ್ಪ ಸೇವೆಗೆ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಇನ್ನು 3ನೇ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ಕರ್ಕಾಟಕ ರಾಶಿಯವರ ಸಾಲದ ವ್ಯವಹಾರಗಳು. ನೀವು ಏನೇನು ಸಾಲದ ವ್ಯವಹಾರಗಳಿದೆಯಲ್ಲ, ನೀವು ಇನ್ನೊಬ್ಬರಿಗೆ ಕೊಟ್ಟ ಸಾಲ ಆಗಿರಬಹುದು, ಅಥವಾ ಇನ್ನೊಬ್ಬರ ಹತ್ರ ತಗೊಂಡ ಸಾಲ ಆಗಿರಬಹುದು, ಅಥವಾ ನೀವು ಇನ್ನೊಬ್ಬರಿಗೆ ಕೊಡಿಸಿದಂಥ ಸಾಲ ಆಗಿರಬಹುದು. ಇದು ಎಲ್ಲವೂ ಸಹ ಜನವರಿ ತಿಂಗಳಲ್ಲಿ ಪರಿಹಾರವಾಗುತ್ತೆ ಅಂದರೆ ಶುಭ ವಿಚಾರ ಅಲ್ವಾ ಗುರುಗಳೇ? ಎಚ್ಚರಿಕೆಗಳು ಯಾಕೆ ಹೇಳ್ತಾ ಇದ್ದೀರಾ ಅಂತ ನೀವು ಅನುಮಾನ ಬಂದಿರಬಹುದು.
ಏನಕ್ಕೆ ಅಂದರೆ ಇದು ಮಾಮೂಲಾಗಿ ಪರಿಹಾರ ಆಗಲ್ಲ, ದೊಡ್ಡ ಪ್ರಮಾಣದ ಜಗಳದೊಂದಿಗೆ ಪರಿಹಾರವಾಗುತ್ತೆ, ಅಂತ್ಯ ಕಾಣುತ್ತೆ. ಅಂದರೆ ನೀವು ಇನ್ನೊಬ್ಬರಿಗೆ ಕೊಟ್ಟಂತಹ ಸಾಲವನ್ನು ಮರುಪಾವತಿ ಮಾಡುವಂಥ ವಾಪಸ್ ಕೇಳೋಕ್ಕೆ ಹೋಗಿ ದೊಡ್ಡ ಜಗಳ ಆಗಿ ಮರುಪಾವತಿ ಆಗುತ್ತೆ, ಬಟ್ ನಿಮ್ಮ ಅವರ ಸಂಬಂಧ ಕಡ್ದೋಗುತ್ತೆ, ಹಾಗೂ ದೊಡ್ಡ ನಿಮಗೊಂದು ಹೊಸ ಶತ್ರು ಹುಟ್ಕೊಂಡ ಅಂತ ಅಂದ್ಕೊಳ್ಳಿ. ಅದಕ್ಕೇನು ಕೊರತೆ ಇಲ್ಲ ಬಿಡಿ ಗುರುಗಳೇ, ನಮಗೆ ದುಶ್ಮನ್ ಕಾಯ್ ಅಂದರೆ ಊರು ತುಂಬ ಹೇ ಅನ್ನೋ ರೀತಿಯಲ್ಲಿ ನೀವು ಸಮಾಧಾನ ಮಾಡಿಕೊಂಡ್ರೆ ಶುಭ ವಿಚಾರವೇ ಆಗಬಹುದು. ಬಟ್ ಇಲ್ಲ, ಪ್ರತಿಯೊಬ್ಬ ವ್ಯಕ್ತಿಯು ಮುಖ್ಯ ಅನ್ನುವ ರೀತಿಯ ದೃಷ್ಟಿಕೋನದಲ್ಲಿ ತೊಗೊಂಡ್ರೆ ಅದೊಂದು ಎಚ್ಚರಿಕೆ ಆಗಿರುತ್ತೆ. ಅದೇ ಥರ ನೀವು ಇನ್ನೊಬ್ಬರ ಹತ್ರ ತೊಗೊಂಡಿದ್ದ ಸಾಲ ಅವ್ರು ನಿಮ್ಮ ತಲೆ ಮೇಲೆ ಕೂತ್ಕೊಂಡು ಎಲ್ಲರ ಮುಂದೆ ನಿಮ್ಗೆ ಅವಮಾನ ಮಾಡಿ ದೊಡ್ಡ ಜಗಳ ಮಾಡಿ ನೀವು ಏನನ್ನಾದರೂ ಒಂದು ಮಾರಾಟ ಮಾಡ್ಯಾರೋ ಅವ್ರು ದುಡ್ಡು ಸಾಲ ತೀರಿಸುವಂಗಾಗತ್ತೆ. ಅದು ಎಚ್ಚರಿಕೆನೇ ಆಯ್ತಲ್ವೇ ಆವಾಗ. ಸೊ ನಿಮ್ಮವರ ಎಷ್ಟು ಕೊಟ್ಟ ಮೇಲೂ ಕೂಡ ಅವರ ಸಂಬಂಧವೂ ಹಾಳಾಗ್ಬಿಡುತ್ತೆ, ನಿಮ್ಮ ಎಲ್ಲರ ದೃಷ್ಟಿಕೋನದಲ್ಲಿ ನಿಮ್ಮ ಮರ್ಯಾದೆನೂ ಹೋಗ್ಬಿಡುತ್ತೆ. ಹಾಗೂ ನೀವು ತಗೊಂಡು ಇಲ್ಲ ಕೊಟ್ಟು ಇಲ್ಲ, ಬಟ್ ಇನ್ನೊಬ್ಬರಿಗೆ ಕೊಡಿಸಿದ್ದೀರಾ ಅಂದರೆ ಆ ಮಧ್ಯದಲ್ಲಿ ನೀವೇ ಕೊಡಿಸಿದ್ರಿಂದಾಗಿ ನೀವು ಬಂದು ನಿಂತ್ಕೊಂಡು ಇಲ್ಲೂ ಕೆಟ್ಟವರಾಗಬೇಕು, ಕೊಡಿಸ್ದವನಿಗೂ ಕೆಟ್ಟವರಾಗಬೇಕು, ತೊಗೊಂಡವನ ಹತ್ರನೂ ಕೆಟ್ಟವರಾಗಬೇಕು. ವ್ಯವಹಾರ ಮುಗಿಯುತ್ತೆ, ನೀವು ಇವನ್ನೂ ಕಳ್ಕೊತೀರಾ, ಇವನ್ನೂ ಕಳ್ಕೊತೀರಾ, ಕೊಟ್ಟವನ್ನೂ ಕಳ್ಕೊತೀರಾ, ಕೊಡಿಸ್ದವನು ಎಲ್ಲರೂ ಕಳ್ಕೊಂಡ್ಬಿಡ್ತೀರಾ. ನೀವು ಕೊಡಿಸ್ದವ್ರು ನಿಮಗೆ ಕೊಟ್ಟವನ್ನೂ ಕಳ್ಕೊತೀರಾ, ನೀವು ಕೊಟ್ಟವನ್ನೂ ಕಳ್ಕೊತೀರಾ. ಸೊ ಆದ್ದರಿಂದ ಇದು ನೋಡಿ, ಇದೇ ಹೇಳ್ತಾರಂಥದ್ದು ಎಚ್ಚರಿಕೆ. ಯಾಕೆ ಅಂತಂದರೆ ಒಂದು ದೊಡ್ಡದೊಂದು ಸಾಲದ ವ್ಯವಹಾರ ಅದು ಅಂತ್ಯ ಕಾಣಲಿದೆ, ಬಟ್ ದೊಡ್ಡ ಜಗಳದಲ್ಲಿ ಅಂತ್ಯ ಕಾಣಲಿದೆ ಅಂತ ಕಂಡು ಬರ್ತಾ ಇದೆ. ಸೊ ಆದ್ದರಿಂದ ಜಗಳ ಆಗಬಾರ್ದು, ಯಾಕೆಂದರೆ ನೀವು ಅಷ್ಟಮ ಶನಿಯಲ್ಲಿದ್ದೀರಾ. ಸಿಟ್ಟಲ್ಲಿ ಕುಯ್ಕೊಂಡು ಮೂಗು ಸಮಾಧಾನ ಆದಮೇಲೆ ಬರಲ್ಲ, ಪರಿಸ್ಥಿತಿಗಳು ಒಂದೇ ಥರ ಇರಲ್ಲ, ಬೇರೆ ಬೇರೆ ಕಾರಣಗಳಿರಬಹುದು, ಎಲ್ಲರಿಗೂ ಕಷ್ಟನೇ. ಸೊ ಆದ್ದರಿಂದ ನೋಡಿ ಆದಷ್ಟು ದೇವತಾರಾಧನೆ, ಯಾಕಂದರೆ ನಾವು ಲಕ್ಷ್ಮೀ ಭೂವರಾಹ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಆರ್ಥಿಕ ಬಾಧೆಗಳಿದ್ರೆ ಪರಿಹಾರವಾಗುತ್ತೆ. ಆಮೇಲೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ಅಲ್ಲಿಯೂ ಸಹ ನಿಮಗೆ ಆರ್ಥಿಕ ಬಾಧೆಗಳು ಪರಿಹಾರವಾಗುತ್ತೆ. ಭೂಮಿ ಸಂಬಂಧಿತವಾದ ವ್ಯವಹಾರಗಳಿದ್ದರೂ ಸಹ ಸೈಡ್ ಸೇಲ್ ಆಗ್ತಾ ಇಲ್ಲ, ಅಥವಾ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ಭೂಮಿ ಮಾರಕ್ಕೂ ಆಗ್ತಾಯಿಲ್ಲ, ಖರೀದಿ ಮಾಡೋಕ್ಕೂ ಆಗ್ತಾ ಇಲ್ಲ, ಬಾಡಿಗೆ ಮನೆ ಸರಿಯಾಗಿ ಸಿಗ್ತಾ ಇಲ್ಲ, ಲೀಸ್ ಮನೆ ಸಿಗ್ತಾ ಇಲ್ಲ, ಸ್ವಂತ ಮನೆ ಖರೀದಿ ಮಾಡೋಣ ಅಂದರೆ ಸಿಗ್ತಾ ಇಲ್ಲ, ಇರೋದನ್ನು ಯಾವುದನ್ನು ಮಾರೋಕ್ಕಾಗ್ತಾ ಇಲ್ಲ, ಏನೇ ಇದ್ದರೂ ಸಹ ಲಕ್ಷ್ಮೀ ಭೂವರಾಹ ಸ್ವಾಮಿ ಪರಿಹಾರ ಮಾಡಿಕೊಡ್ತಾನೆ. ಆದ್ದರಿಂದ ನೋಡಿ, ಒಂದೇ ಒಂದು ಸಂಕಲ್ಪ ಸೇವೆ, ಅದರಲ್ಲಿ ಲಕ್ಷ್ಮೀ ಭೂವರಾಹ ಸ್ವಾಮಿ ಹೋಮ ಬಂತು, ಕಾರ್ತ್ಯವೀರ್ಯಾರ್ಜುನ ಹೋಮ ಬಂತು, ಆಮೇಲೆ ಸಂತಾನ ಗೋಪಾಲಕೃಷ್ಣ ಹೋಮ ಬಂತು, ಸಂತಾನ ಇಲ್ಲದಂತಹ ಕರ್ಕಾಟಕ ರಾಶಿಯವರಿಗೆ ಸಂತಾನ ಆಗಲಿ ಅಂತ ಹೇಳಿ. ಯಾಕೆಂದರೆ ಇದು ಉತ್ತಮವಾದ ಸಮಯ. ಈ ಸಮಯದಲ್ಲಿ ಅಂದರೆ ಈ ಜನವರಿ 15ರ ಒಳಗಡೆ ಸಂತಾನಕ್ಕೆ ಪ್ರಯತ್ನ ಮಾಡಿದರೆ ಕರ್ಕಾಟಕ ರಾಶಿಯವರು ಅದು ಯಶಸ್ವಿ ಆಯಿತು ಅಂತಂದರೆ ಹುಟ್ಟುವಂಥ ಮಗುವಿನ ಜಾತಕದಲ್ಲಿ ರವಿ ಸ್ವಸ್ಥಾನದಲ್ಲಿರ್ತಾನೆ. ಯಾಕೆಂದರೆ ಸಿಂಹ ಮಾಸದಲ್ಲಿ ಮಗು ಜನನ ಆಗುತ್ತೆ. ಸೊ ಆದ್ದರಿಂದಾಗಿ ಇದು ಅದ್ಭುತವಾದ ಸಮಯ ಸಂತಾನಕ್ಕೆ ಪ್ರಯತ್ನ ಮಾಡಲಿಕ್ಕೆ. ಆದ್ದರಿಂದ ಅದು ಯಶಸ್ವಿ ಆಗಲಿ ಅಂತ ಸಂತಾನ ಗೋಪಾಲ ಹೋಮ ಮಾಡ್ತಾ ಇದ್ದೇವೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಒಂದೇ ಒಂದು ಸಂಕಲ್ಪ ಸೇವೆ ಎಲ್ಲ ಹೋಮಗಳು ಆಗುತ್ತೆ. ಪ್ರಸಾದ ಸ್ವರೂಪ ವಿಶೇಷವಾದಂಥ ಈ ಬ್ರಾಸ್ಲೆಟ್ ಸ್ವಾಮಿಯ ಸನ್ನಿಧಾನದಿಂದ ವಿಶೇಷವಾಗಿ ಅಭಿಷೇಕ ಮಾಡಿದ ಜಲದಲ್ಲಿ ಈ ಒಂದು ಮಣಿಗಳನ್ನೆಲ್ಲ ಅಭಿಮಂತ್ರಣೆ ಮಾಡಿ ಮತ್ತೆ ಪುನಃ ನಮ್ಮ ಈ ಹೋಮಗಳೆಲ್ಲ ಅಭಿಮಂತ್ರಣೆ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮಾಡಿರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಕರ್ಕಾಟಕ ರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.